ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ತಗಲ್ಕೊಂಡ ಗ್ಯಾಸ್ಟ್ರಿಕ್. ಈಗ ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ಬಾಮೈದ, ಅದಕ್ಕೆ ಮಾಡ್ದ ಸ್ವಾಮಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು ಇದಾಯ್ತು. ಹಲೋ ಹಲೋ, ನೀನು ನನ್ನ ಹತ್ರ ತರಲೆ ಅವನು ಇವನ್ ನಮಸ್ಕಾರ ಸುಮ್ನೆ ನಮಸ್ಕಾರ ಪಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ, ಇದು ಗಾಡಿಗೆ ಹೋದ್ರು. ದೊಡ್ಡ VVIP ನೀನು. ಎಲ್ಲ VVIP ಅಲ್ಲ. BN ಅಂತ ಏನೋ BN ಅಂದ್ರೆ? ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನರಸಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ ನಮಸ್ಕಾರ. ನೀನು ಏನೇನು ಮಾಡ್ತೀಯ ಏನೇನು ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಗಂತೆ ನನ್ನ ಮುಂದೆ ನೀನು. ನನ್ನ ಮಗನ್ ತಗ ಬೆಳಗ್ಗೆ ಕೇಳ್ಬೇಕು ಏನು? ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ? ಆಯ್ನಾ ಇಡಂದ್ರ ನಿನ್ಗೆ ಇಕ್ಕಕ್ಕಲ್ಲ ಫೋನ್ ಮಾಡಿರೋದು ನಾನು. ಬೇಕಪ್ಪ ನನ್ನ ಮಗನೇ. ತುಂಬ ಸ್ವಾಮಿ ಇವನು. ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ ಗೋಲ್ಡ್ ಆಯ್ತು ಅಂತ ಹೇಳೋಣ. ನನ್ನ ಸ್ಯಾಟ ನಾನು ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ ಕಂದ. ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ಮ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ಮ ಮನೆಯವ್ರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಅವ್ರು ತುರ್ಲಾಗ ಒಂದು ಕಾಯಿನ ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟ್ಟಿ ಅಮ್ಮನ ಕೈಲಿ ಹೇಳ್ಯಾವ್ರಿ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟ್ಟಿ ಬಿಟ್ಟು ಇನ್ನೇನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಇನ್ನೇನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ಅಜ್ಜಿಯರ್ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ಇವ್ರು ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ವ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೀನೋ, ನೀನ್ ಎಲ್ಲೋದ್ರೆ ಎಲ್ಲಿ ಬಂದ್ರೆ. ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು ತುಲ್ಲಿನ ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ನ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ. ಒಳ್ಳೆ ಮನೆತನ ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ಗೆ ಇನ್ನು ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳೇ ಹೆಣ್ಣು. ನಾನು ಹೇಳಿದ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ. ಹುಡುಗ ತುಂಬಾ ಒಳ್ಳೇನು. ಹೇಳ್ಕೊಟ್ಟು ತೊಗೊಂಡ್ಬಿಟ್ಟಾರಾಗ್ಲ ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತು ತಗರಲ್ಲಿ ಮಾಡಿ ತಾಯಿನ ಹಾಕಿ ನನಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ? ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಬಿಡು. ಹಲೋ ಹಲೋ ಹಲೋ
ಹಲೋ ನನ್ಗೆ ಅದು ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋನೆ ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು. ದೊಣ್ಣೆ ಮುರ್ಕೊಂಡು ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ ನಿಮ್ ಯಜಮಾನ್ರ ಅಲ್ಲ ರೀ. ಅವ್ನು ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ, ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋ ಅಮ್ಮನ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ. ನೀನ್ ಸಾಯ ಹಾಕಿ ಹಂಗಾರ ಸತ್ತೋಗ್ಲಿವಲ್ಲ ನೀನು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮನಿಕೊಂಬಿಡು ಅಲ್ಲಿ ಇದ್ರ ಮೇಲೆ, ಆ ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಯ್ಯೋ ಅಲ್ಲ ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನಲ್ಲ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಇಕ್ಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಅಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಕೆ ಐತಿಯಾ? ಯಾಕೆ ನಿಮ್ಮ ಡೆಂಗ್ಸೇನ ನಿಮ್ಮ ಅಪ್ಪನ ಜಮೀನು ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲ್ಗೆ ಹೋದ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ನೀನ್ ಸಾಯಣ ಹಾಕ್ಯ ಏನಿಲ್ಲ, ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಎಂಟ್ರಿ ಬಿಟ್ಟಿತ್ತು. ನಿಮ್ಮಮ್ಮನ ನೀನ್ ಯಾರ ನನ್ನ ಮಗ? ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗೆ ಹಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನ ಯಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡ್ಯಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಅಕ್ಕಿ ಜನ ಎಲ್ಲ ಬಂದ್ ಭಾಗ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರೆತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರೆತವ, ನೀಲಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ ನಿಮ್ಮ ಅಮ್ಮನ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ನ ಮಗನ್. ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಭೀಮಸಂದ್ರ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತೀವಿ. 3 ತಿಂಗಳ ತನಕ ಬೇಲ್ ಸಿಗ್ಬಾರ್ದಂಗೆ. ಮಗನೇ ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವೆ ಜಾಸ್ತಿ. ಹೌದಾ?
ಉಯ್ಯಕ್ ಹೋಗ್ಬೇಡ, ಬಂದ್ರೆ ಸುಮ್ಮನೆ ಆಗ್ಬಿಡು ಅಷ್ಟೇನೆ. ಈಗ ನನಗೆ ರಿಸಲ್ಟ್ ಬಂದಿರೋದೇ ಗೊತ್ತಿಲ್ಲ. ಎಲ್ಲ ಇದು ಟ್ರಯಲ್ ಎಲ್ಲ ನೆಂದು ಹೋಗ್ತು ಯಾವ್ದೋ ಅಂದ. ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ. ಇದು ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಪ್ಪಿ ಹಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದು 1/4 ಲೀಟರ್ ರಕ್ತ ಹೋದ್ ತಲೆಗೆ. ಯಾಕಪ್ಪ? ಹಿಟ್ಟಿನ ದಪ್ಪೆಗೆ ಇದು ಅಲ್ಲ ಇದು ಕಟ್ಟಿ ತಗಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಕ್ ಹೋದೆ ವಸ್ತು ತಾಡಿತ್ತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ಏನು ಚಿಕ್ಕ ಕೂಗಾಡ್ತಾನೆ. ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಹಿಟ್ಟಿನ ದಪ್ಪೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಸ್ವಾಮಿ ಅಂತ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನು ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಕೊಡು. ಅದೇ ಹಿಟ್ಟಿನ ದಪ್ಪೆ ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ಲಲಿತಮ್ಮನ್. ಹಲೋ ಅಕ್ಕ, ಹೇಳಿ ನರಸಿಂಹರಾಜು ಅವರೇ. ಏನಂತ ಕರೆದೆ ಮನೆದಿನ ನೀನು? ಏನಂತ ಕರೆದೆ ಹೇಳಿ? ಅಲ್ಲ ಹೇಳಿ, ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ಹುಟ್ಟಿದ್ರು ಕರೆಕ್ಟ್ ಆಗಿ ಮಾತಾಡಿ. ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ, ಆ ಥರ ಎಲ್ಲ ಮಾತಾಡ್ಬೇಡ. ಆಮೇಲೆ ಮಾತಾಡೋಣ ಸುಮ್ಮನಿರು, ಅವ್ರಿಗೆಲ್ಲ ಏನು ಹೇಳ್ಬೇಡ. ಹಲೋ ಹೇಳಿ ಅಣ್ಣ, ನಾನ್ ಶಿಲ್ಪ. ನಮ್ಮ ಮನೆಯವರು ಮಾತಾಡ್ತಾರೆ, ಲಲಿತಾ ಅವ್ರು ಬಂದಿದ್ದಾರೆ, ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ. ಅದಕ್ಕೇನೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ. ಹೇಳಿ ಅಣ್ಣ. ನಿಮ್ಮ ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಯಾವಾಗ ಏನಂದಿದ್ದೀನು? ಅವರು ನಮ್ಮ ಮನೇಲಿ ಇದಾರೆ, ಆ ತರ ಏನೋ ಹೇಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ. ಹೇಳಿ ಅಣ್ಣ. ಇಂಥ ಜನಗಳು ಇವರೆಲ್ಲ ಏನಪ್ಪ, ಇವಳು ತಾಯಿನಾಕಿ ಲಲಿತನೇ ಪರವಾಗಿಲ್ಲ. ಅಲ್ಲೋ ನರಸಿಂಹಣ್ಣ ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ, ಹೇಳಿ ಅಣ್ಣ. ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ. ಹಲೋ ಹೇಳಿ ಸರ್. ಅಣ್ಣ ನೀವು ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಿ ಅಣ್ಣ. ಅಲ್ಲ ಏನ್ ಎಷ್ಟು ದಿನಕ್ಕೊಂದ್ಸಲ ಬರೋದು ಮನೆಗೆ ಅಂದೆ? ಇಲ್ಲ ದಿವಸ ಬರ್ತೀನಿ ಅಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ ಒಂದು 8:09 ಗಂಟೆಗೆಲ್ಲ ಬಂದ್ಬಿಡ್ತೀನಿ ಅಣ್ಣ. ಮತ್ತೆ ಇದು ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ಅಣ್ಣ ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರಿ ಬಿಡಿ. ಹೌದಾ? ಯಾಕಣ್ಣ? ಒಳ್ಳೆ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ? ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ಅಣ್ಣ, 1 ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರ ಬಿಡಿ. ಇವ್ರು ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ಯಾರ ನೀವು. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇರಲ್ವಾ ಅಣ್ಣ? ಏನೋ ನಿಮ್ಗೆ ಇನ್ನ ಬ್ಲಡ್ ವಾಲ್ ಚೆಕ್ ಮಾಡ್ತಿದ್ರಾ? ಬ್ಲಡ್ ವಾಲ್ ಚೆಕ್ ಮಾಡ್ತಿದ್ರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಯಾವ್ದನ್ನ ಚೆಕ್ ಮಾಡಿಸ್ಬೇಕಾಯ್ತು ಅಣ್ಣ. ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನಮ್ಗೇನ್ ಪರಿಚಯ ಇಲ್ಲ. ಮತ್ತೀಗ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಾವು ಎಸ್ಸಿನೇ. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾರ ನಮ್ಮ ಮನೆಗೆ ಮಾಡಕ್ ಹೋಗಿ ನಿಮಗ್ ಬಂದ್ ಕಾಣಣ್ಣ ಅಂತ ಅಂದ್ರು.
ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ನಮ್ಮ ಅಣ್ಣಂಗೆ ಫೋನ್ ಮಾಡ್ತೀನಿ ಅಂತಾಳೆ ಯಾವಾಗನ. ಅಣ್ಣ ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರೆ ನಮ್ಮೂರಾಗೆ, ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳಣ್ಣ. ನಾನೆಲ್ಲ ನಿಮ್ಮ ಅಣ್ಣವ್ರನ್ನ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟು ಜನ ಅಕ್ಕಂಗಿದ್ದೀರ ಅವರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕೊಳ್ ನೀವು? ಯಾವ ದೇವ್ರ ಹಾಕೊಳ್ ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕಂತೀರ ಎಲ್ಲ ವಾರ ದಿನ ಇಕ್ಕಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವು ಪಡೆದಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮಗ್ ಕಂಡು ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಇಕ್ಕಬೇಕಾಗತ್ ನಾಮ ಇನ್ ಮುಂದೆ. ಹೌದಾ, ಆಯ್ತಣ್ಣ. ಅದೇನೋ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ. ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ ಪುಣ್ಯವಂತರು ಇಂಥ ಹೆಣ್ಮಗ್ ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು, ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ, ಹಾ ನಾಳೆ ಫೋನ್ ಮಾಡ್ತೀನಿ. ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದ್ ಹಾಕೋಣದು. ಅಲ್ಲೇ ಇದು ಹಲೋ ಹಲೋ ತುಣ್ಣೆ ಕೈಕೆ ಸೋಳೆ ಮುಂದೆ ಮಗನ್ ಈಗ ಮೆಡಿಕಲ್ ಗಂಡ ಅಲ್ಲೇ ಅವನಂತೆ ಮೆಡಿಕಲ್ ತಗೊಂಬ ಅಂತೀನಿ. ತಾಯಿನ ಅವರು ಹೋಗ್ತಾರೆ, ಇವತ್ತು ರಜಾ ಹಾಕಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9:10 ಗಂಟೆಗೆ, 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ, ಬಸ್ಸಾಗ ಬರ್ಬೋದು. ನಿಮ್ ಯಜಮಾನ್ರಲ್ವಾ? ಅವ್ರು ಹೋಗ್ತಾರೆ ನಾಳೆ ಗಾಡಿಗೆ ಹೋಗ್ತಾರೆ, ಇರಲ್ಲ. ಇವತ್ತು ಇರ್ತಾರೆ. ಇವತ್ ಬರ್ತೀರ ನೀವು? ಇವತ್ತು ನೀವು ಬರ್ತೀರಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳ್ರಿ, ಅಲ್ಲಿಗೆ ಬರ್ತೀನಿ ನಾನು. ಈಗ ಪ್ರೆಸೆಂಟ್ ಆಗಿರ್ತೀನಿ ಬಾಗಪ್ಪ. ಎಲ್ಲಿ ಇರೋದದು? ಎಲ್ಲಿ ನೀವು ಇರೋದು? ಎಲ್ಲಿ ಹೇಳು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಅಯ್ಯೋ ಸೀತಾ ಮಾತೆ, ಶ್ರೀರಾಮನ ಹೆಂಡತಿ ಮಾತಾಡ್ತಿಯಲ್ಲವ ಅಮ್ಮ ಅನ್ನಕ್ಕೆ. ಶ್ರೀರಾಮ್ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕ್ಯಾಡ್ದನ್ ಗೊತ್ತರ ಅವ್ರ ಹೆಂಡತಿ ಕಳ್ದಾಗ. ಇಲ್ಲೋಡಿ. ಹಲೋ ಹಲೋ, ನೀನು ಎಲ್ಲಿ ಇಲ್ಲಿ ನಮ್ಗೆ ಗೊತ್ತಾ, ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ. ನಮ್ಮನೆಯಲ್ಲಿ ಬಂದ್ರೆ ಅವ್ರು ಯಾರು ಇರಲ್ಲ, ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ. ಹಲೋ ಹಲೋ, ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನು ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನು ಚೆನ್ನಾಗಿ ಮಾಡ್ಬೇಕು. ನಾನು ಅವಾಗ ಅಂತೀನಿ. ಏನಂತೀಯ? ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ನಾಯಿನಾಕ್ಯ ಯಾವ್ದೋ ಜನ್ಮದಾಗ ನೀನ್ ನಾಯಿ ಆಗ್ಬಿಟ್ಬೇಕಾಯ್ತು. ಇವ್ರೆ ಸ್ವಲ್ಪ ಅವ್ರೆ ಹೆಂಗೆ ಬಡ್ಕಂತ ಇದ್ದೆ ಗೊತ್ತಾ? ಈ ಕಡೆಗೆ ಅಲ್ಲಿ ಎದುರುಗಡೆ ಹೋಗ್ತಿದ್ ನಾಯಿ ಇಷ್ಟೇ ತಿರಿಕೆಂತು ನಿಮ್ ಬಡ್ಕೊಳ ನೋಡಿ. ಯಾವ್ದು ನಾಯಿ ಗೊತ್ತಾ ಮಗ? ನಾಯಿ ಅದ್ಯಾವ್ದೋ ನಾಯಿ ಕುನಿ ಎಷ್ಟೇ ತಿರಿಕೆಂತು ಸಾರ್. ನೀ ಅಲ್ಲಿ ಯಾರೋ ರಾಣಮ್ಮರೆ ಇದು ಅಲ್ಲೊಂದ್ ನಮ್ ಮನೆ ಬಾಗ್ಲ ನಾಯಿ ಕುನಿ, ನೀವ್ ಹಂಗಂದ ಬಡ್ಕೊಂಡ್ ನೋಡ್ಬಿಟ್ಟು ಇಟ್ಕೆ ತಿರಿಕೆ ಅಂತು ಶಿಲ್ಪ ಅವ್ರೆ. ತಡೀರಿ, ಅವ್ರು ನಮ್ಮ ಮನೆ ಆಚೆಗೆ ಹೋಗ್ತಿದ್ದಾರೆ. ಹೋಗ್ ಬರ್ತೀರಾ? ಹೋಗ್ಬಿಟ್ ಬಾ, ಹೋಗ್ರಿ. ಹೋಗ್ಬಿಟ್ ಬಾ, ಹೋಗ್ರಿ. ಹೇಳಿ, ಅವ್ರು ಆಚೆ ಹೋದ್ರು. ಯಪ್ಪ ಕೆಟ್ಟ ಇನ್ನೆಂತ ಇವ್ರು ಅಂತ ಹೇಳ್ತೀರ ಲೆಕ್ಕ ಹಾಕಿ ನೀವು. ನರಸಿಂಹಣ್ಣ. ಓ ಅದಲ್ಲ ಚಿನ್ನು, ಹೇಳ್ ಚಿನ್ನು. ಇನ್ನೇನು ಅವ್ರು ಹೋದ್ರಲ್ಲ ನರಸಿಂಹಣ್ಣ ಅಂತ, ಈಗೇನು ಅನ್ಬೇಕು? ಚಿನ್ನು ಹೇಳ್ ಚಿನ್ನು. ಇಂಥ ಗಂಟೆ ಇಲ್ಲೇ ಇದ್ರು ಅವರು. ಈಗ ಹೋದ್ರು, ಎಲ್ಲ ಆಚೆ ಕಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ನೋಡಿ, ನಾವು ಇವತ್ತು ನಾಳೆ 2 ದಿನ ಅವರು ಕಷ್ಟ ಸುಖ ನೋಡ್ರ. ಅವರು ಅವ್ರನ್ನ ಕೈ ಕಾಪಾಡಿ ನಿಮ್ಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ. ಇನ್ನ ಇಷ್ಟ ದಿನ ಆಡಿದ ಆಟ ಬಿಟ್ಬಿಟ್ಟು. ಹೌದಾ? ನನ್ಗೇನು, ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ. ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ ನನಗೆ. ಸುಖ ಕೊಡ್ಬೇಕು ಅಂತ ಅಂದ್ರೆ ಇದು ನಿಮ್ ಯಜಮಾನ್ರು ಎಷ್ಟು? ನಿಮ್ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನ? ನಿಮ್ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನ? ಅದ್ ಎಷ್ಟನ ಆಗ್ಲಿ, ಅದೆಲ್ಲ ರೂಮಿಗೆ ಬರ್ತೀರ, ರೂಮಲ್ಲಿ ಕೂತ್ಕೊಂಡು ನಿನ್ ಬಟ್ಟೆ ಬಿಚ್ಚಾಕಿ ನಿನ್ ಸಾಮಾನು ಹಿಡ್ಕೊಂಡು ನಾನ್ ನೀವಿ ಪಾವಿ ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ? ನೀನಂತೂ ಇಲ್ಲೆಲ್ಲ ನೆಕ್ಕಲ್ವಾ?
ಮೌನ್ ಎಷ್ಟು ಜನ ಕೊಟ್ಟಿವಿ ಸುಮ್ಮನೆ ಮುಂದೆ ನಾನೇನು ನಾಯಿ ಕೆಟ್ಟೋದ್ನಲ್ಲ ಚಿನಾಲಿ ಏನ್ ತಾಯಿನ ಅನ್ನ ತಿನ್ನಪ್ಪ ಹಲೋ ಉಂಟು ಯಾಕೆ ನಿಮ್ಮಮ್ಮನ ಹೇಳಿ ಮಗ ಯಾಕೆ ನಿಮ್ಮ ಹಂಗ ಹೊಡೆಯೋದ್ ನೀನ್ ತಾಯಿನ ಹಾಕ್ಯ ಬೆಟ್ಟ ಬಿದ್ನಲ್ಲ ನೀನ್ ಹಲೋ ನಿಮ್ಮ ತುಳಿಕ ನೀನ್ ಗುರುಪುರ ಸ್ವಾಮಿ ನರಸಿಂಹರಾಜು, ಓ ಸೌಖ್ಯನಾ? ಸೌಖ್ಯ ಸ್ವಾಮಿ. ಸಮಾಚಾರವೇನು? ಏನಿಲ್ಲ ಸ್ವಾಮಿ. ಆರೋಗ್ಯನಾ? ಮನೆ ಕಡೆ ಎಲ್ಲ ಆರೋಗ್ಯವಾಗಿದ್ದಾರೆ ಸ್ವಾಮಿ. ಹೌದಾ? ಅಷ್ಟೇ, ಆರೋಗ್ಯವಾಗಿ ಇರಬೇಕು, ಮನ್ಸಿಗೆ ನೆಮ್ಮದಿ ಬೇಕು, ಅದೇ ಜೀವನ. ಆಯ್ತು ಸ್ವಾಮಿ. ಅದೇ ಅಲ್ವಾ? ನಾನು ಮಾಡಿರೋದ್ಕಂತ ಪೂಜೆ ನಿನ್ಗೆ ಎಲ್ಲ ಫಲ ಕೊಡ್ತಾ ಇದೀಯಾ? ಅದೇ ಮಾಡಿದ ಪೂಜೆ ಫಲ ಕೊಡ್ತಾ ಐತೆ. ಇದನ್ನ ಒಂದು ರವಟು ಇದನ್ನ ಕಮ್ಮಿ ಮಾಡಿ ಬಿಡ್ಬೇಕು ಸ್ವಾಮಿ, ಅದೊಂದೇ ನಾನು ಬೇಡ್ಕೊಳ್ಳೋದು. ಯಾವ್ದಪ್ಪ? ತಿರ್ಗಾ ಫೋನ್ ಮಾಡ್ತಾವ್ರ ಅವರು. ಯಾರು? ಅದೇ ಚಿಕ್ಕ ಹೆಂಡತಿ ಅಂತಾರಲ್ಲ ಅವರು. ಹೆಂಗ್ಸು ಲಲಿತಾ. ಹೌದು ಸ್ವಾಮಿ. ಅದು ಏನಾಯ್ತು ಗೊತ್ತೇನಪ್ಪ, ಅದೇ ನಿಂಗೆ ಅವತ್ತು ಹೇಳುದ್ನಲ್ಲ, ನೀನು ನಾನು ಇಲ್ಲಿ ಹೋಗಿದ್ದೆ ಅಂತ ಏನ್ ಕೇಳ್ಬೇಕಾಯ್ತು. ಅವರು ಬಂದು ಬೇರೆ ನರಸಿಂಹರಾಜು ಹಂಗೆ ಹಿಂಗೆ ಅಂತ ಹೇಳಿ ನಾನು ಮಾಡ್ಕೊಟ್ಬಿಟ್ಟಿದ್ದೀನಿ. ಹಂಗಾಗಿ ಅದು ನಾನು ಮಾಡಿರ್ತಕ್ಕಂಥ ಪೂಜೆ ಈಗ ಏನಾಯ್ತು, ನಾನು ಅಡ್ಡಗೋಡೆ ಹಾಕಿರ್ತಕ್ಕಂಥ ಇದನ್ನ ನಾನೇ ತೆಗ್ದಾಕ್ದಂಗೆ ಆಗೋಯ್ತು. ಅದು ಅವ್ರು ಫೋನ್ ಮಾಡಬಾರ್ದು ಅಂತ ನಾನು ಪೂಜೆ ಮಾಡಿದ್ದೆ. ನೀನು ಯಾಕೆ ಈ ಅಡ್ರೆಸ್ ಹೇಳ್ಬೇಕಾಯ್ತು ಅವ್ರಿಗೆ? ಯಾಕೆ ಹೇಳಕ್ ಹೋಗಿದ್ದಿ ನೀನು? ಗೊತ್ತಾಗಲ್ಲ ಸ್ವಾಮಿ. ಗೊತ್ತಾಗಲ್ಲ ನಿನ್ಗೆ. ದೇವ್ರು ನಿನ್ಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅನ್ಕೊಂಡಿದ್ದೀನಿ ನಾನು. ನೀನು ಹೇಳ್ಬೋದಾ ಆ ಥರ, ನಾನು ಇಲ್ಲಿ ಹೋಗಿದ್ದೆ, ಹಿಂಗೆ ಮಾಡಿಸಿದ್ದೀನಿ, ಹಿಂಗೆ ಪೂಜೆ ಮಾಡಿಸಿದ್ದೀನಿ ಅಂತ ಅಂದ್ರೆ ಅವ್ರು ಹುಡಿಕೊಂಬಂದ್ರು. ಈಗ ಭಕ್ತಾದಿಗಳು ನಮ್ಮ ಪಾದದ ಹತ್ರ ಬಂದು ಬಿದ್ದಾಗ ಏನ್ ಸ್ವಾಮಿ ಅವ್ರಿಗೆ ಮಾಡ್ಕೊಡ್ತೀನಿ ನಮಗೆ ಅವರು ಕೇಳ್ತಾರಪ್ಪ, ಸರ್ ನನಗೆ ಗೊತ್ತಾಗ್ತಿರ್ಲಿಲ್ಲ, ಮದುವೆ ಆಗಿ ಮಕ್ಕಳು ಮಾಡಿ ನನಗೆ ಬೀದಿಯಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಅಂದಾಗ ನಮ್ಗೇನೋ ಆದ್ರೆ ನಮ್ಗೆ ನೀವು ಅಂತ ಗೊತ್ತಿಲ್ಲ, ಯಾರೋ ಆಗ್ಲಿ ಬಿಡು ಅಂತ ಪೂಜೆ ಮಾಡಿದ. ಹಂಗಾಗಿ ಅವರು ತಿರ್ಗಾ ನಿನ್ಗೆ ಫೋನ್ ಇದ್ ಮಾಡ್ಕೊಂಡಿದ್ದಾರೆ. ಈಗ ತಿರ್ಗಾ ನಾನು ನಿನ್ಗೆ ಪೂಜೆ ಮಾಡ್ಬೇಕು. 26ನೇ ತಾರೀಕು ಅಮಾವಾಸ್ಯೆ ಇದೆ. 26 ಅಮಾವಾಸ್ಯೆ? 26ಕ್ಕಿದೆ ಅಲ್ವಾ? ಅದಕ್ಕೆ 26ನೇ ತಾರೀಕು ನಿನ್ಗೆ ಮಾಡ್ತೀನಿ. ಅವಳು ಫೋನ್ ಮಾಡೋದಲ್ಲ, ಗೊತ್ತಾಯ್ತಾ? ಆ ಹೆಂಗ್ಸನ್ ನೋಡಿದೀನಲ್ಲ, ತುಂಬಾ ಲಕ್ಷಣವಾಗಿದ್ದಾಳಯ್ಯ. ನಮ್ಗೇನ್ ಸ್ವಾಮಿ, ನಮ್ಗೆ ಲಕ್ಷಣ ಅದು ಕಟ್ಕೊಂಡು ಏನ್ ಸ್ವಾಮಿ, ನಮ್ ಮನೆಗೆ ಹೆಣ್ತಿದೆ, ಮಕ್ಳಿದಾವೆ, ಮದುವೆ ಬಂದ್ರೆ ಮಕ್ಳವೆ. ನಾವು ಲಕ್ಷಣ ಕಟ್ಕೊಂಡು ಏನಾಗಬೇಕಾಯ್ತು? ಇನ್ ಮೇಲೆ ಏನಿದ್ರು ಅಣ್ಣ ಅಕ್ಕ ತಂಗಿ ಅನ್ಕೊಂಡ್ ಕತೆ ಹಾಕೊಂಡ್ ಹೋಗ್ಬೇಕು ನಾವು ಈ ಸಂಬಂಧ. ಅದು ಒಳ್ಳೆ ಬುದ್ಧಿ. ದೇವ್ ತಾಯಿ ನಿನ್ಗೆ ಕಾಪಾಡ್ತಾಳೆ ಎಲ್ಲೋದ್ರುನು. ಆಯ್ತು, ನಿನ್ಗೆ ಸ್ವಲ್ಪ ದಿವಸ ತಡ್ಕೋ. ಇವತ್ತೆಷ್ಟು ತಾರೀಕು? ಇವತ್ತೆಷ್ಟು ಹೇಳಿ ತಾರೀಕು? ಇವತ್ತು 20 ಸ್ವಾಮಿ. ಮುಂದಿನ ಮಂಗಳವಾರ 26 ತಾರೀಕು, ಬರೋ ಮಂಗಳವಾರ. ಆಯ್ತು ಸ್ವಾಮಿ. ಅವತ್ತು ಅಮಾವಾಸ್ಯೆ ಇದೆ. ನೀನು ಖಂಡಿತ 27ನೇ ತಾರೀಕಿಂದ ಆಕೆ ನಿನಗೆ ಫೋನ್ ಮಾಡೋದಿಲ್ಲ. ಆಯ್ತು. ಇದು ನಾನು ಮಾಡೋ ಪೂಜೆ, ತಾಯಿ ಮೇಲೆ ಆಣೆ. ಆಯ್ತು 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 ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಆಕೆ ನಿನ್ನ ತಂಟೆಗೆ ಬರೋದಿಲ್ಲ. ಒಳ್ಳೆ ದೊಡ್ಡ ಮಾತು. ಆಯ್ತಾ? ಆಯ್ತು. ಆಯ್ತು. ಮಗಳಿಗೆ ಒಂದು ಪೂಜೆ ಮಾಡಿದೀನಿ. ನಿನ್ ಮಗಳಿಗೆ ಯಾರು? ವತ್ಸಲ. ವತ್ಸಲಂಗೋಸ್ಕರ ಒಂದು ಪೂಜೆ ಮಾಡಿದೀನಿ. ಒಳ್ಳೆ ಗಂಡು ಕಳಿಸ್ಕೊಡ್ತೀನಿ, ಒಂದು ಈ ಕಡೆ ದಕ್ಷಿಣ ದಿಕ್ಕಿನ ಕಡೆಯಿಂದ. ಒಳ್ಳೆ ಗೌರ್ಮೆಂಟ್ ಕೆಲಸ ಇದ್ದು, ಒಳ್ಳೆ ಮನೆ ಕಡೆ ಜಮೀನೆಲ್ಲ ಜೋರಾಗವ್ರೆ. ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆಯ್ತಾ? ಕಣ್ಣು ಮುಚ್ಕೊಂಡು ಒಪ್ಕೊಳ್ರಿ. ಆ ಗಂಡು ತುಂಬಾ ನಿಮ್ಗೆ ಯೋಗ್ಯವಾದ್ದು. ಅವನ ಕಡೆಯಿಂದ ನೀವು ತುಂಬಾ ಜೀವನದಲ್ಲಿ ಮುಂದೆ ಬರ್ತೀರಾ. ಮನೆ ಪನೆ ಮಠ ಎಲ್ಲ ನಿಮ್ಗೆ ಶ್ರೇಯಸ್ಸೆಲ್ಲ ಬರುತ್ತೆ ನಿಮ್ಗೆ. ಆಮೇಲೆ ಹೆಸರು ಬರುತ್ತೆ. ನೆಕ್ಸ್ಟ್ ನಿನ್ಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲ? ಒಳ್ಳೇದು. ಹಲೋ 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 ನಿಂಗೆ ರಾಜಕಾರಣದಲ್ಲಿ ಆಸಕ್ತಿ ಇದೆಯಲ್ಲಪ್ಪ? ಅದು ನಿನ್ನ ಅಳಿಯನ ಕಡೆಯಿಂದ ನಿಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಹಲೋ ಹಲೋ ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇದೆ ನಿನ್ಗೆ? ಅರ್ಥ ಆಗ್ತದೆ. ರಾಜಕಾರಣದಲ್ಲಿ ಆಸಕ್ತಿ ಐತೆ ಅಂತ ಅಂದ್ರೆ ಅದು ನಿನ್ಗೆ ನಿನ್ನ ಅಳಿಯನ ಕಡೆಯಿಂದ. ಅಳಿಯನ ಕಡೆಯಿಂದ? ಈಗ ದಕ್ಷಿಣ ದಿಕ್ಕಿಂದ ಒಂದು ಗಂಡು ಬರುತ್ತಲ್ಲ, ಆಗ ಅವ್ರ ಕಡೆಯಿಂದ
ಹಾ ನಿನಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ದುಡ್ಡು ಕಾಸಲ್ಲಾಗ್ಲಿ, ಹಾ ಒಂದು ಮತ್ತೊಂದರಾಗ್ಲಿ, ಎಲ್ಲ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಹಾ ಮಗಳು ಕಡೆಯಿಂದ ನಿನ್ನ ವಂಶಕ್ಕೆ ಒಳ್ಳೆ ಹೆಸರು ಬರುತ್ತೆ. ಮಗಳು ಕಡೆಯಿಂದ, ಹಾ ಮಗನ ಕಡೆಯಿಂದ ಬರಲ್ಲ ನಿನಗೆ. ಮಗನ ಕಡೆಯಿಂದ ಬರಲ್ವರ? ಮಗನ ಕಡೆಯಿಂದ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನ ಹಾ ನೀನು ನಷ್ಟ ಅವನ ಕಡೆಯಿಂದ. ಅದ್ ಕೊಡ್ಸು ಇದ್ ಕೊಡ್ಸು ಅಂತಾರೆ, ಕೊಡಿಸ್ತೀರಾ, ಹಾ ಅವನ್ನೆಲ್ಲ ಹಾಳು ಮಾಡ್ಕೊಂಡ್ ಬರ್ತಾನೆ. ಹಾ ಗೊತ್ತಾಯ್ತಾ? ಆಮೇಲೆ ಇನ್ನೇನ್ ಸ್ವಾಮಿ? ಅದೇನೆ ಹಾ ನಿನ್ಗೆ ಮಗಳು ಹಳ್ಳಿನ ಕಡೆಯಿಂದ ಒಳ್ಳೆ ಇನ್ಕಮಿಂಗ್ ಇದೆ. ಇನ್ಕಮಿಂಗ್ ಹಾ ಅಂದ್ರೆ ಅದೇ ಅವ್ರ ಕಡೆಯಿಂದ ನಿನ್ಗೆ ಉಪಯೋಗ ಇದೆ. ಹಾ ನಮಸ್ಕಾರ. ಹಾ ನೀನು ನನ್ನ ಜೊತೆ ಮಾತಾಡ್ಬೇಕಾ, ನನ್ನ ಜೊತೆ ಮಾತಾಡ್ಬೇಕು. ನನಗೆ ಕೋಪಕ್ಕೆ ಗುರಿ ಆಗ್ಬೇಡ. ಆಯ್ತು, ಒಳ್ಳೆ ಇದು ನಮ್ಮ ಯಾರ ಆತ್ಮೀಯರು ನಮಸ್ಕಾರ ಅಂದ್ರು ಸ್ವಾಮಿ. ಆಯ್ತಾ? ಆಯ್ತು ಸ್ವಾಮಿ. ಹಳೆಯ ಮಗನ ಕಡೆಯಿಂದ, ನಿಮ್ಮ ಮಗಳ ಕಡೆಯಿಂದ ನಿನಗೆ ತುಂಬಾ ಉಪಯೋಗ ಇದೆ. ಹಾ ಈಗ ನಿನ್ನ ಸಂಸಾರ ದಾಂಪತ್ಯ ಹೆಂಗಿದ್ಯಪ್ಪ? ದಾಂಪತ್ಯ ಸ್ವಲ್ಪ ಏರುಪೇರು ಆಯ್ತು ಸ್ವಾಮಿ. ಏನಾಯ್ತಪ್ಪ? ಅದೇ ಇವರು ಲಲಿತಾ ಅನ್ನೋರು ಫೋನ್ ಮಾಡ್ತಾರಲ್ಲ, ಹಾ ಹಾ. ದಾಂಪತ್ಯದಾಗ ಒಂದ್ ಸ್ವಲ್ಪ ಕಲಹ ಆಯ್ತು ಸ್ವಾಮಿ. ದಾಂಪತ್ಯದಲ್ಲಿ ಕಲಹ, ವಿರಸ, ಹಾ ಗಲಾಟೆ, ಗದ್ದಲ ಹಾ ಇವೆಲ್ಲ ಸಹಜ ಆಗಿದ್ದೆ. ಹಾ ಗಾದೆ ಕೇಳಿದ್ಯಲ್ಲ, ಏನ್ ಸ್ವಾಮಿ? ಗಂಡ ಹೆಂಡತಿ ಸಂಸಾರ ಉಂಡು ಮಲಗ ಗಂಟ ಉಂಡು ಮಲಗದ್ಮೇಲೆ ಹೆಂಗಿದೆ? ನಿದ್ದೆ ಬರುತ್ತೆ. ನಿದ್ದೆ ಬರುತ್ತೆ ಗೊತ್ತು. ಹಾ ನಿಂದು ಅವ್ರದ್ದು ಗಾದೆ ಕೇಳಿಲ್ವನಪ್ಪ? ಗಂಡ ಹೆಂಡತಿ ಸಂಸಾರ ಗಲಾಟೆ ಉಂಡು ಮಲ್ಗೋವರ್ಗು. ಹೋ ಆ ಉಂಡು ಮಲ್ಗಕ್ ಹೋಗ್ತಿರಲ್ಲ, ಅವಾಗ ಹೆಂಗಿದೆ ನಿಮ್ ಸಂಸಾರ? ಅವಾಗ ಸಂಸಾರ ಎಲ್ಲ ಊಟ ಮಾಡಿ ಮನೆಗ್ ಕಂತೀವಲ್ಲ, ಅವಾಗ ರಾತ್ರಿನಾಗ ಸಂಸಾರ ಇರ್ತದೆ ಸ್ವಾಮಿ. ಕಳ್ಕಡ್ದಾಗ ಅಲ್ಲಪ್ಪ, ಹಾ ನಿಮ್ದು ನಿಮ್ ಹೆಂಡತಿದು ಚಲನವಲನಗಳು ಹೆಂಗಿದೆ? ಹಾ ಅಲ್ಲ ಅವಾಗ ಇನ್ನೇನ್ ಇರ್ತೈತೆ, ಎಲ್ಲ ನಿಂತು ಬರ್ತೈತೆ. ಕಳ್ಕಡ್ದಾಗ ಎತ್ತಿರ್ಗಾನ ಮಾಮೂಲಿ ಏನ್ ನಮ್ದು ಕಾಯಿ ಕಾಯ್ತಾ ಮಾಡ್ತೈತೆ. ಅಲ್ಲಪ್ಪ, ಈಗ ಮಲಗ್ತಿರಲ್ಲ, ಅವಾಗ ಮಾತುಕತೆ, ಚಲನವಲನ ಅದ್ರ ಬಗ್ಗೆ ಹೆಂಗೆ? ಚಲನವಲನ ಅನ್ನೋದು ಏನು ಇಲ್ರ, ನಿಂತು ಬರ್ತೈತೆ, ಮನೆ ಕಂತೀವಿ, ಒತ್ತುಂಟೆ ಎದ್ದು ಕೆಲಸ ಕಾರ್ಯ ಮಾಡ್ಕೊಂಡು ಜೀವನ ಸಾಗಿಸ್ತೀವಿ ಸರ್. ಅಲ್ಲಪ್ಪ, ಪರಿಸರದ ನಿಯಮವಾಗಿ ಹಾ ಮಲಗಿದ ಮೇಲೆ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ? ಸಂಬಂಧ ಇನ್ನೇನು ಇನ್ನೇನು ಸ್ವಾಮಿ, ಸಂಬಂಧ ಅಂದ್ರೆ ಇನ್ನೇನು ನಾನು. ಅಲ್ಲಪ್ಪ, ಹೆಂಗಿದೆ? ಮೊದ್ಲಂಗೆ ಹಂಗೆ ಇದೆಯಾ, ಇಲ್ಲ ಏನಾನ ಒಂಚೂರು ಇನ್ಫಾರ್ಮೇಶನ್ ಏನಾಗಿದೆ, ಇಂಪ್ರೂವ್ ಆಗಿದೆಯಾ? ಇಲ್ಲ, ಮೊನ್ನೆ ಅದೇ ಒಂದ್ ಎರಡೆರಡು ಪರ್ಕೆಗೆ ಇದಾಯ್ತು ಅಷ್ಟೇ. ರೇ, ನಾನ್ ಕೇಳ್ತಿರೋದೇನು, ನೀನ್ ಎರಡು ಮಕ್ಳು ತಂದೆ ಆಗಿದೆ, ನಿಂಗೇನು ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಹಾ ಹಲೋ ಹಲೋ ರೇ, ನಾನ್ ಕೇಳ್ತಿರೋದೇನು, ನೀನು ಹೇಳ್ತಿರೋದೇ, ನಿನ್ಗೇನು ದೇವ್ರ ಬುದ್ಧಿ ಕೊಟ್ಟಿಲ್ವಾ? ನೀವ್ ಯಾವತ್ತು ನೀವು ಹಂಗಾರೆ ಅವ್ರು ನೋಡೇ ಇಲ್ಲ, ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಅಮ್ಮ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಅಲ್ಲಜ್ಜಿ, ನೀನು ಅಲ್ಲ, ನಿಮ್ ಮಕ್ಳು ಮರಿ ಮುಂದೆ ಮಾತಾಡೋ ಮಾತಾ ನೀನು ಅಲ್ಲ, ನೀನು ಎಷ್ಟು. ಹಲೋ ಅಣ್ಣ. ಹಲೋ ನರಸಿಂಹಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ಏನೋ ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನೀವ್ ಚೆನ್ನಾಗಿರ್ತೀರ ಅಣ್ಣ. ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ. ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಯಾರನ್ನ ಮಾತಾಡ್ಲಿಕ್ಕೆ ಗೋಳಾಡ್ತಾರಲ್ಲ, ಯಾಕೆ ಅದನ್ನ ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಗೋಳಾಡೋದಂತದೇನಪ್ಪ, ನಾನು ಜೀವ ಕೊಟ್ಟಿದ್ದೀನ್ರ ಅವತ್ತು. ಹಲೋ ಹಲೋ ಅವತ್ತು ನೀವು ಕೊಟ್ಟು 2 ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ನಿಮ್ ಉಪಕಾರ ಯಾವತ್ತು ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ಸರಿ ಎಷ್ಟೋ ಜನಕ್ಕೆ ಹುಳ್ಳಿಕಾಳು ಕೊಟ್ಟಿದೀಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ. ಅಣ್ಣ ಬಿಡಿ ಸ್ವಾಮಿ, ಅವೆಲ್ಲ ಏನು ಅದು ನಾವು
ಅವ್ ಏನ್ ಇರಾವತಿ ಕೊಟ್ಟು ನಾವ್ ಇಲ್ದಿದ್ರೆ ಏನ್ ಕೊಡಿವ ಸ್ವಾಮಿ? ಅಣ್ಣ ಯಾರು ಹೇಳೋಣ, ಅವ್ರು ಸದೆ ಬಡ್ದ್ಬಿಡ್ತೀನಿ ನೋಡೋಣ. ಯಾರಣ್ಣ ನಿಂಗೆ ತೊಂದರೆ ಕೊಟ್ಟಿದ್ದು? ಎರಡೇ ಸ್ವಾಮಿ ಸ್ವಾಮಿ. ಏನಣ್ಣ, ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ. ಯಾಕಣ್ಣ ಊಟ ಬಿಟ್ಟಿರೋದು ಎಲ್ಲ? ಎರಡೇ ಸ್ವಾಮಿ ಅದು ಅದೇ ಅದು ಹೇಳ್ಬಾರ್ದು ಸ್ವಾಮಿ. ಇಲ್ಲ ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಏಸ್ಗೆ ಹೋಗಿ ಬರೋ ಕಾಳನ್ನ ಜಲ್ದಿ ಹಿಡಿದು ಒಣಗಿಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣೋದೇನು ಸ್ವಾಮಿ? ಏಸ್ಕೆಯಲ್ಲಿ ಬರುತ್ತಲ್ಲ ಕಾಳು, ಹೆಂಗ್ ಬರ್ತಣ್ಣ? ಅದೇ ಬಾತ್ರೂಮ್ಗೆ ಹೋಗುವಾಗ. ನೀವೇ ಅನ್ನ ತಿನ್ನ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ನಾನೆಲ್ಲ ಸ್ವಾಮಿ, ನೀವೇ ಕೇಳಿದ್ದಲ್ವ ಹಿಂಗೆ. ನಾನು ಬಾಯಿ ಬಿಟ್ಟೆ ಹೇಳಲ್ಲ, ಅದು ವಾಂತಿ ಬಂದಂಗ ಆಗುತ್ತೆ. ಬಾಯಿ ಬಿಟ್ಟೆ ಹೇಳಲ್ಲ ನಾನು. ಥೋ ಯಪ್ಪ ಸ್ವಾಮಿ. ಬಾಯಿನ ನಾನು ನಿಮಗೆ ಹೇಳಿದ್ನು ನಾನು. ಬಾಯಿನ ಅದಕ್ಕೆ ನಮ್ ಬೇಡ ಅನ್ನಪ್ಪ ಅಕ್ಕ. ಅವನಮ್ಮ ಸ್ವಾಮಿ ನನ್ನ ಮಗ ಅಣ್ಣಾರು ನೀರು ಕೊಡ್ರಿ. ನೀರು ಅಣ್ಣಾರು ವಾಂತಿ ಮಾಡ್ತೇನೆ. ನಾನ್ ಸುಮ್ಮನಿದ್ದವ್ರು ಅಣ್ಣಾರು ವಾಂತಿ ಮಾಡ್ಕೊಂಡ್ ಮಾಡ್ತೇವೆ. ನಮ್ಮ ಮಗ ಏನ್ ಹೇಳ್ಬಿಟ್ನಪ್ಪೋ ತಾಯಿನ. ಬರೀ ಅವರೇ ಕಾಳು ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ. ನೀರು ಅಮ್ಮ ಏನೇ ತಪ್ಪಾದ್ರೂ ಮನ್ಸಿದ್ರೆ ನನ್ ಪುಸ್ತಕ ಬಾಯ್ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನನ್ ಕಷ್ಟ ನಾನೇ ಅನುಭವಿಸ್ತೀನಿ. ನರಸಿಂಹಣ್ಣ ಒಂದ್ ಸ್ವಲ್ಪ ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಒಂಚೂರು ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಅಯ್ಯೋ ಉಪ್ಪು ಇರ್ಲಿ. ನೀನ್ ಹೆಂಗಣ ತಡ್ಕೊಂಡಿದ್ಯಾ ಮತ್ತೀಗ? ನಾನ್ ಏನೋ ಕೈ ಮಸ್ಕ್ ಇಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಇವ್ ನಮ್ಮ ಅಣ್ಣಾಡ ಬಾತ್ರೂಮ್ಗೆ ಹೋಗೋ ಜಡ್ಡೆ ತಗೊಂಡೋಗು, ಅದ್ ಒಳಗೆ ಹೊರಗಡೆಗೆ ಹೋಗು. ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಖಾರ ಅವೆಲ್ಲ ವೇಸ್ಟ್ ಮಾಡೋದು ಯಾಕೆ? ತಿರ್ಗಾ ಸಾಂಬಾರ್ ಮಾಡ್ಕೊಂಡ್ರಿ ನಾವ್ ಹಂಗೆ ಮಾಡೋದು. ಅಣ್ಣ ನರಸಿಂಹಣ್ಣ ಓ ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ, ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಇವಾಗ ಯಾರನ್ನ ಈ ನಡುವೆ? ಇಲ್ಲ ಸ್ವಾಮಿ, ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ನಡುವೆ ಇವು ಜಲ್ಡೆ ಸ್ವಾಮಿ ಮಾಡಿಲ್ಲ. ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ. ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ್ರು. ಅವ್ರು ಯಾರು ತಿಕ್ಕು ಸ್ವಾಮಿ, ಒಂದೇ ಸಮುಖ ಇದು ರೈಲಾಗ ಒಗ್ಗೋದಂಗ ಒಂದೇ ಸಮುಖ ಪಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಬಿಡ್ಕೊಂಡ್ಬಿಡ್ತಾನೆ ಸ್ವಾಮಿ. ಅದು ಒಬ್ರಿಗೆ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅಣ್ಣ ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕಂತೀಯ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿದ್ರೆ ನನ್ ತಲೆ ಉಸಿರು ಹೊರಟಿತ್ತು. ಅವಾಗ ಹಂಗ ಹೇಳ್ತಾನೆ, ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಈಗ ಮತ್ತೆ ಊಟ ಏನ್ ಮಾಡ್ತಿದ್ದೆ ಅಣ್ಣ ನೀನು? ಇದು ರಾಗಿ ಗಂಜಿ ಕುಡ್ದೆ ಸ್ವಾಮಿ. ನಾನು ಯಾಕೆ ಹೇಳಿದ್ನೋ ಅಮ್ಮ ನೀರು ಕೊಡ್ರಿ. ನೀರು ಬಿಟ್ಬಿಟ್ಟು ಒಂಚೂರು ಅಕ್ಕ ತಿರುಗಾಡಿಸ್ರಿ, ಆಮೇಲೆ ತೀರಿಗಿರಿ ಹೋದರು. ಹಲೋ ಅಣ್ಣರೇ, ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತಡಿ ಅಣ್ಣ. ಅಣ್ಣ ಒಂಚೂರು ತಿರುಗಾಡಿಸ್ರಿ ಸ್ವಾಮಿ, ಎಬ್ಬಿಸಿ. ಅಣ್ಣ ಬೇದಿ ಬೇರೆ. ಅಮ್ಮ ಒಂದಿನಕ್ಕೆ ಹಿಂಗ್ ಆಡ್ತಾರಲ್ಲ ಇವ್ರು. ನಾನ್ ದಿನ ಅನುಭವಿಸ್ತಾನೆ, ಹಂಗ ಅನುಭವಿಸ್ತೀನಿ ಸ್ವಾಮಿಗಳೇ. ನಂಬರ್ ಕೊಡೋಣ ಯಾಕೆ?
ತೀರೋದ ಅಣ್ಣ ಅವ್ರ ನಂಬರ್ ಕೊಡೋಣ ಇಲ್ಲಿ. ತೀರೋದ್ರ ಸ್ವಾಮಿ? ಜಲ್ಡೆ ಸ್ವಾಮಿ ನಂಬರ್ ಕೊಡು. ಗೊತ್ತಿಲ್ಲ ಸ್ವಾಮಿ ನನಗೆ. ಈಗ ಐತೆ ಅಂದೆ ಸ್ವಾಮಿ, ನನಗೆ ಮುಡ್ಸಕ್ ಆಗಲ್ಲ. ಬೆಳಗ್ಗೆ ಉಳಿಸ್ತೀನಿ ಸ್ವಾಮಿ. ಅಣ್ಣಾರೇ ಏನಾದ್ರು ನೋಡಿ ಸ್ವಾಮಿ. ಅಣ್ಣ ಬೆಳಿಗ್ಗೆ ತಿಂದಿದ್ದೆ, ಈಗ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೆ ಅಣ್ಣ. ಪ್ಯಾನ್ ಇಚ್ಚಿದಂಗೆ ಎಲ್ಲ ಮಜ್ಜಿಗೆ ಎಲ್ಲ ಹೊರಟೈತೆ ಅಣ್ಣ. ಬಿಡಿ ತುಂಬಿದ ಪೆಸೆಟ್ ಹೆಂಗನ ಮಾಡ್ತೀವಿ, ಆಮೇಲೆ ಮಾಡಿ. ಬೆಳಗ್ಗೆ ನನಗೆ ಆಗಲ್ಲ 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 ಅಣ್ಣ. ಈ ಕಡೆ ಬಾಯಿಗೂ ಬತ್ತೈತೆ, ಈ ಕಡೆ ಬತ್ತೈತೆ, ಏನಣ್ಣ ಮಾಡೋದು? ಹಲೋ ನರಸಿಂಹಣ್ಣ, ಹಲೋ. ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಕೇಳೋದ್ ನಿಮ್ ತಾಯಿನ, ನಿಮ್ ಅಮ್ಮನ್ನ, ನಿಮ್ ಮಗಳನ್ನ. ಹೌದಾ? ತಡಿಯಪ್ಪ ಒಂದ್ ಮರಿ ತಡಿ, ಒಂದ್ ನಿಮಿಷ ನೋಡು. ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ. ಹಲೋ ಹೇಳು ಅಂದ್ರೆ. ನಿಮ್ ಸಾಯ ಜೀವ ಒಜ್ಜೆ ಯಾಕೆ? ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನನ್ ಕೇಳಿದ್ದು. ಏನಕ್ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ಬಳ್ಳಾಪುರ ನಮ್ದು. ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಹಲೋ. ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾವಳಲ್ಲ. ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ ಹಲೋ, ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ರ ಕೈ ಕೊಡಿ. ಅವ್ರ ಕೈಗೆ ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುಲ್ಲೆ ಆದಾಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ. ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ರನ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳೋವ್ರನ್ನ ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ, ನಿಮ್ ಅಮ್ಮನ್ನ, ನಿಮ್ ಮಗಳನ್ನ. ಹೌದಾ? ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ರಾತ್ರಿಯಿಂದ ಹೋಗಿ ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ? ಅವಳು ಹೇಳಿದ್ಕಿ ಕಣಪ್ಪ. ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ್ನ. ಈ ತರ ನನ್ಗೆ ಬರ್ತಾ ಇಲ್ಲ ಮನೆ ಹತ್ರ, ನನ್ಗೆ ತುಂಬಾ ನೋವಾಯ್ತಮ್ಮ, ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸತ್ತೋಗ್ತೀನಿ ಅಂತ ಅವಳಿಗೆ ಗೊತ್ತಾ? ಅಮ್ಮರೇ ಅಚ್ಚುಕಟ್ಟಾಗಿ ತಿಳ್ಕೊಂಡ್ ಮಾತಾಡಿ ನೀವು. ಒಂದ್ ನಿಮಿಷ ಮಾತಾಡ್ಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ. ತಡಿಯಪ್ಪ ಒಂದ್ ಮರಿ ತಡಿ, ಒಂದ್ ನಿಮಿಷ ನೋಡು. ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ನಿಂಗೆ ಗೊತ್ತಾ? ಒಂದ್ ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಹೇಳು ಅಂದ್ರೆ. ನಿಮ್ ಸಾಯ ಜೀವ ಒಜ್ಜೆ ಯಾಕೆ ಹೇಳಿಸ್ತೇಮ್ಮ ನೀವು? ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಸಂತಾನ ಯಾಕೆ ಹೊಟ್ಟೆ ಬಿಡ್ತೀರಾ? ಈ ಮನೆ ನಿಮ್ಮ ಮಗನ್ ಅದೇನಿಲ್ಲ. ನಾವೇ ರಾತ್ರಿ ಕೂಡು ನೀರು ಹೋಗಿ ಆಚೆ ಮನೆ ಕಂಡಿದ್ದೀನಿ. ಸೊಂಟ ಮೈಯೆಲ್ಲ ಇಟ್ಕೊಂಡು ಕೂಡ್ದಾವಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನನ್ ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ಮವರೇ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ ಜೀವಕ್ಕೆ ಜೀವ ಕೊಡೋ ನನ್ ಪ್ರಾಣ ನೀನು. ಈಗ ಲಾಟ್ ಸರಿ ನಿಮ್ಮಿಂದ ನಾವ್ ಇರೋಣ ಸತ್ತೋಗೋಣ. ನಿನ್ಗೆ ಲಾಟ್ ಸರಿ ಕೇಳ್ತಿದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು? ನಿಮ್ ತಾಯರ್ ಕೈ ಕೊಡಿ. ನೋಡಿ ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರಸ್ಥರು ಮನೆಗೆ ಯಾರನ್ನ ಅಕ್ಕಪಕ್ಕದ ಕೇಳಿಸ್ಕೊಂಡು ನಮ್ಮ ಮನೆಗೆ ಬಿಡ್ಕೊಂತಾರೆ ಯಾರನ್ನ. ಹೇಳಪ್ಪ ಮರಿ.
ಹಲೋ, ಹೇಳಪ್ಪ, ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡಿಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದೀವಿ. ಏನ್ ಕಷ್ಟ ಅನ್ಭವಿಸಿದ್ಯಪ್ಪ? ಈಗ ನಾವು ಡ್ರೈಯರ್ಕೆ ಅಂತ ಇರೋದು ಹಾಗೆ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗಾ ಹಂಗೆ ಆಗಿದೆ. ನಾವು ಏನ್ ಮಾಡೋಣ, ಅಲ್ಲೇ ನಮ್ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಕುಂತೈತಿ. ಅಲ್ಲ, ಅವಳೇನ್ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವು ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯಿ ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯ ಜೀವನ ನನ್ಗೆ ಯಾಕೆ ಅನ್ಸ್ತೀರ? ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ. ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ, ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಏನ್ಕಪ್ಪ ಅವಳಿ? ಅಲ್ಲ, ನಾನು ಕೇಳ್ದೆ ಅವ್ರೇನು ದುಡ್ಡು ಆಸ್ತಿ ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ, ಇಲ್ಲ ಕಣಮ್ಮ, ಅವ್ರು ನೋಡಕ್ ಎಷ್ಟು ದಪ್ಪ, ಎಷ್ಟು ಗುಂಡುಗವ್ರ, ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್, ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡ್ ಏನ್ ಮಾಡ್ತೀಯ? ಅಲ್ಲಜ್ಜಿ, ನೀನು ಅಲ್ಲ ನಿಮ್ ಮಕ್ಳು ಮರಿ ಮುಂದೆ ಮಾತಾಡ ನೀನು ಅಲ್ಲ, ನೀನು ಎಷ್ಟು ಫೋಟೋ ನೋಡ್ತಾ ಇದ್ದೀನಿ. ಬರೀ ಇಷ್ಟೊತ್ತಾದ್ಮೇಲೆ ಬರೀ ಇದೇನ ನಿಂದು? ಫೋಟೋಗಳು ನೋಡ್ತಾ ಇದ್ದೀನಿ. ಬಟ್ಟೆ ಬಿಚ್ಚಾಕಿರವ? ಎಷ್ಟ್ ನೋಡ್ದೆ ಇಲ್ಲಿವರೆಗೂ? 7, 6. 6? ಯಾರ ಬಾಬು ಎಲ್ಲ? ಯಾರ ಬಾಬು ಫೋಟೋಗಳು? ಯಾರು ಕಳ್ಸೋದವೆಲ್ಲ ನಿಂಗೆ? ಯಾರೋ ಪೋಲಿನಪ್ಪ ನೀನು. ಆ ಥರ ಎಲ್ಲ ಫಿಲಮ್ ನೋಡಬಾರ್ದು. ನೀವ್ಯಾರು? ಹೋಗು. ನೀನು ಪೋಲಿ ಅಂದರೆ ಪೋಲಿ ನೀನು. ಸುಮ್ಮನೆ ನೋಡೋಕೆ ಬೆಳೆಯೋತ್ತು ಮಾತ್ರ ಏನು ದೊಡ್ಡ ಇವನಂಗೆ ಓಡಾಡ್ತೀಯ. ರಾತ್ರಿ ಹೊತ್ತ ಪೋಲಿ ಫಿಲಮ್ ಎಲ್ಲ ಹಾಕೊಂಡು ನೋಡ್ತೀಯ. ಕಳ್ಳ. ನಾವು ಸಾಕಿ ಅಲ್ಲ ಕೋಳಿನ. ಕೋಳಿ ಸಾಕಿ ಅಲ್ಲ. ಕೋಳಿ? ಯಾಕೆ? ಏನಂದಿದ್ ನೀವು? ಪೋಲಿ ಕೋಳಿ ಕೋಳಿ ಇಲ್ಲ, ನಮ್ಗೇನಿಲ್ಲ. ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು ಅಷ್ಟೇ. ಏನು ಪೋಲಿ? ಹೌದಾ? ಪೋಲಿ ಅಂತ ಪೋಲಿ ಆಗ್ತಾರಲ್ಲ ಅಂತ, ಅದು ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು. ಅಲ್ಲ, ಫಿಲಮ್ ನೋಡ್ಕೊಂಡ್ ಕುಂತಿದ್ಯಲ್ಲ ನೀನು ಅರ್ಧ ರಾತ್ರಿಗೆ. ಅಲ್ಲಿ ಎಷ್ಟು ಟೈಮ್ ಹೇಳೋ? 11:15. ಏನಕ್ಕೆ ಇಷ್ಟೊತ್ತಾಗ ನೋಡೋದು ನೀನು ಯಾವಾಗ್ಲೂ ಫೋಟೋಗಳು ಅವನ? ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ, ಅಲ್ಲ ಅಂತ ನೋಡ್ತೀನಿ. ಕಟ್ಟೆ ಬೇರೆ ಐತೆ? ಎಲ್ಲಿ? ಅಲ್ಲಿ ನಮ್ಮ ಬೊಗನಹಳ್ಳಿ ಹತ್ರ. ಅಲ್ಲಿ ಯಾಕೆ ಹೋಗ್ತೀಯ ನೋಡಕ್ಕೆ? ಬಾತ್ರೂಮ್. ಓಹೋ, ಬಾತ್ರೂಮ್ ಹೋಗೋ ನಂಗೆ ಕೂತ್ಕೊಂಡು ಅಲ್ಲಿ ನೋಡ್ತೀಯಾ? ಕಣ್ ಕಾಣಲ್ಲ ನಂಗೆ ಬೆಳಗ್ಗೆ ಹೊತ್ತು ಕರೆಕ್ಟಾಗಿ ಅಂತೀಯ. ಇದು ನೆರಳಿರ್ತೈತೆ, ಆಮೇಲೆ ಕನ್ನೋಡ್ಕ. ಅಲ್ಲಿ ಫುಲ್ ನೆರಳಿರ್ತೈತೆ. ಇದು ತೋಪು, ಅದು ಹಂಗೆ ತೋಪು. ಯಾರು ಬರಲ್ವಾ ಅಲ್ಲಿ? ಅಲ್ಲಿ ನೋಡ್ಕೊಂಡು ಏನು ಕೈ ಕೆಲಸ ಮಾಡ್ಕಂತೀಯ? ಏನಿಲ್ಲ. ಅವಾಗ ಅಲ್ಲ, ಅವಾಗ ಹಂಗೆ ನೋಡ್ತೀಯಲ್ಲ, ನಿಂಗೆ ಟೆನ್ಷನ್ ಆಗಲ್ವಾ ಜಾಸ್ತಿ? ಇದು ಬಾಯಿ ಬಿಡ್ಕೊಂತೀನಿ. ಯಾಕೆ? ಮತ್ತೆ ಇದಾದ ಏನೋ ಒಂಥರ ಆದಾಗ ಬಾಯಿ ಬಿಡ್ಕೊಂತೀನಿ. ಏನಂತ? ಅಂತ. ಏನ್ ಕಾತರ ಮಾಡ್ಕೊಳದ್ ನೀನು? ಅಲ್ಲ, ಅದ್ರಾಗ ಒಂದ್ ಗಂಟೆ ಇರ್ತಾರಲ್ಲ, ನಾನು ಹಂಗ.
ಒಬ್ಬನೇ ಹೋಗ್ತೀವಿ ಒಟ್ಟಂಗೆ ನೋಡೋಕ್ಕೆ, ಹ್ಮ್ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಹ್ಮ್ ಹ್ಮ್ ಇಷ್ಟೊತ್ತಾಗ ನೋಡ್ತಿಲ್ಲ ಮನೆಗೆ ಯಾರು ನೋಡಲ್ಲ, ಬೈಯಲ್ವಾ? ಹ್ಮ್ ಇದು ಪೂರ್ತಿ ಇದು ತಲೆಮಟ್ಟೆ ಮರೆಯಕ್ಕೆ ಅಂತೀನಿ. ತಲೆಮಟ್ಟೆ ಮರಿಕೊಂಡು ಬೆಸಿಗೆ ಗುಬ್ರ ಹಾಕೊಂಡ್ಬಿಡ್ತೀಯ. ಹ್ಮ್ ಈಗ ಟೆನ್ಷನ್ ಆಗ್ಬಿಟ್ರೆ ಏನು ಮಾಡ್ತೀಯ? ಅಬ್ಬಬ್ಬಬ್ಬಬ್ಬಬ್ಬ ಹ್ಮ್ ಅಬ್ಬಬ್ಬಬ್ಬಬ್ಬ ಹ್ಮ್ ಅಬ್ಬಬ್ಬಬ್ಬಬ್ಬ ಹ್ಮ್ ಅಬ್ಬಬ್ಬಬ್ಬಬ್ಬ ಹ್ಮ್ ಅಂತೀನಿ. ಥೂ, ನೀನು ಮೊಬೈಲಾಗ ಅವೆಲ್ಲ ನೋಡೋದು ಬಿಟ್ಟು ರಿಯಲ್ ಆಗಿ ನೋಡು. ಅದಿದು ಆ, ಆ, ಇದು ಆಂಧ್ರ ಪ್ರದೇಶ 4 ಜನ ಡಮಾರ್. ಏಯ್, ಮದುವೆ ಆಗೈತಲ್ಲಪ್ಪ ನಿಂಗೆ? ಹಾ ಹ್ಞೂ. ಹ್ಮ್, ಇದು ಚಾಪೆ ಏನು ಚಾಪೆ? ಆಚೆ ಕಡೆ ಒಪ್ಪಾರು ಯಾಕೆ? ಮಕ್ಕಳು ಮದುವೆಗೆ ಬಂದವು. ಮಕ್ಕಳು ಮದುವೆಗೆ ಬಂದರೆ ಅದಕ್ಕೆ ಏನು ಸಂಬಂಧ? ಮನೆ ಕಟ್ಸು, ಹ್ಞೂ. ಆಮೇಲೆ ಇದು ಇಲ್ಲ ಕೂಲಿ ಮಾಡಿ ತಂದು ಹಾಕು. ಹ್ಞೂ. ಹ್ಮ್ ನೀನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ನೀನು? ಇಲ್ಲ, ಯಾಕೆ? ಮನೆ, ಏನು ಮನೆ? ಊಟ, ಹಾಂ ನಿದ್ದೆ, ಹಾಂ ಮನೆ, ಹಾಂ ಊಟ, ಹಾಂ ನಿದ್ದೆ ಅಷ್ಟೇ. ಹಾ. ಫೈನಾನ್ಸ್ ಬಿಟ್ಟಿದೆಯಲ್ಲ, ಆ ದುಡ್ಡಾಗ ಮನೆ ಕಟ್ಸು. ಈ ಸಂಘ, ಹಾಂ ಚಿಕನ್ನು, ಹಾಂ ಮಟನ್ನು, ಹ್ಞೂ ಚೀಟಿ, ಹ್ಞೂ ನಾವೆಲ್ಲ ದೇವಸ್ಥಾನ, ಹ್ಞೂ ಮಕ್ಕಳು ಫೀಸು. ಇದು ಹಾಂ. ಅಷ್ಟೇ. ಅಲ್ಲ, ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ದೀಯೇನೋ, ಅಷ್ಟೊಂದು ದುಡ್ಡು ಎಲ್ಲ ಖರ್ಚು ಮಾಡಿಬಿಡ್ತೀಯ. ಹಾಂ. ಫೈನಾನ್ಸ್ ಬಿಟ್ಟರೆ ಅದು ಹೇಳಿದೆ. ಹಾಂ. ಸುಮ್ಕಿರ ತಾಂಡು ಕಲ್ತಾನ್ ಚಚ್ಕೊಂಡಂಗೆ. ಯಾಕೆ? ನನ್ಗ ಆಚಾರ. ಏನಾಯ್ತು? ಸುಮ್ಕಿತ್ತಲ್ಲ, ಹಾಂ. ಅದನ್ನ ಕಲ್ಮೇಲೆ ಚಚ್ಕೊಂಡು ಗಾಯ ಮಾಡ್ಕೊಂಡ್ರು. ಅರ್ಥ ಆಗಲಿಲ್ಲ ನಂಗೆ, ಕರೆಕ್ಟಾಗಿ ಅರ್ಥ ಆಗಂಗೆ ಹೇಳು. ಅರ್ಥ ಆಗೋದೇ ಬೇಡ, ಅದು ಯಾರಿಗೂ ಅದನ್ನ ಮಾಡೋದು ಬೇಡ. ನನ್ನ ಪ್ರಕಾರ ನೀನು ಹೇಳ್ತಿರೋದು ನೋಡಿದ್ರೆ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ್ಕೆ ಹೋಗಿದ್ದೆ, ಅದ್ರಾಗ ಲಾಸ್ ಆಗಿರಂಗೆ ಐತಲ್ವಾ? ನೋಡಿ, ನೀವು ಅದ್ರಾಗೆಲ್ಲ ಓಡಾಡಂಗಿದ್ರೆ ಕಣಕ್ಕ. ಹಂಗೆ ನೀನು ಎಲ್ಲ ನನ್ನಂಗೇನೆ ಮನೆಗಿರೋ ದುಡ್ಡು ಒಡವೆನೋ ತಗೊಂಡಾಗ ಅಡ ಇಕ್ಬಿಟ್ಟು, ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ, ಏನೋ ಎಲ್ಲರೂ ದುಡಿತಾರೆ ನಾನು ದುಡ್ದು ಬಿಡೋಣ ಅಂತ. ಒಡವೆ ಒಡವೆ ಕೆಮ್ಮಣ್ಣಿಕ್ಕವ್ರೆ. ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಣ್ಣ ಇಕ್ಕವ್ರೆ, ಮುಂದಗಡಿಕೆ ಮುಗ್ಗಿ ಹತ್ತಿ ಇಕ್ಕವ್ರಿ. ಅದೇ ಮಂತಕ್ಕೆ ಹೋದ್ರೆ ನಮ್ಗೆ ಹೇಳ್ತಾರಲ್ಲ, ಯಾರನ್ನ ಕೇಳ್ಕೊಟ್ಟಿದ್ದೆ? ನಮ್ಮನ್ನ ಕೇಳ್ಕೊಟ್ಟಿದ್ದ? ಎಲ್ಲಿ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ, ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ? ಹಂಗ ಕೆಲಸ ಕಾರ್ಯಕ್ಕೆ ಹೋಗೋರು ಕುಡ್ದು ಮನೆ ತಾವ್ ಕುತ್ಕೊಂಡ್ ಕುಡ್ದು ಗಂಡ ಹೆಂಡತಿ ಬೀದಾಟ ತಂದಿಕ್ಕಿದ್ರ ಅಂತ. ಹಂಗ ಅಜ್ಜಗಟ್ಟ ಕೆಲ್ಸಕ್ಕೆ ಹೋಗೋರು ಈಗ ಎಲ್ಲ ಸಾಯಂಕಾಲದಾಗ ಒಂದು ಕುಡ್ದು ಬರೋರು. ನೀನ್ ದುಡ್ಡು ಕೊಟ್ಟವ್ರು ನಾಳ್ ಮಾಡಿದ್ಯಾ? ನೆನೆ ದಿನ ಒಂದು ಅಮ್ಮ ಬೈತು. ಎಲ್ಲಿ? ಅದು ಉಂಟು. ಏನಂತ? ಏನು ನಮ್ಮ ಹೆರಿಗೆ ಮಾಡ್ಕೊಳಕ್ಕೆ ದುಡ್ಡಿಲ್ಲ ಅಂತ ಇಸ್ಕೊಂಬಂದಿದ್ರ, ಅಥವಾ ಮಗಳು ಮದುವೆ ಮಾಡ್ಬೇಕು ಅಂತ ದುಡ್ಡು ಇಸ್ಕೊಂಬಂದಿದ್ರ, ಕುಡ್ದು ಬಿದ್ದವ್ ನೋಡ ಒಂದು ಕಿತ್ಕೊಂಡ್ ಹೋಗು ಅಂತ. ಅವಾಗ ಏನಂತ ನೀನು? ಬಿಡವ ಆಯ್ತು, ತೆರಿಗೆ ಗೊತ್ತೀನಿ, ಗೊತ್ತಾಗ್ಲಿಲ್ಲ ಅಂತ. ಅವಾಗ ನಿಂಗೆ ಹೊಟ್ಟೆಗೆ ಬೆಂಕಿ ಹಾಕ್ದಾಗ ಆಗ್ಬಿಡೈತಲ್ವ? ತೊಳೆದ್ಬಿಟ್ಟು ಬರೋಣ ಅನ್ನತ್ತೆ, ಚಟ್ಲಿ ತೊಳ್ದ ಅನ್ನಂಗ ಹಾಕಿ. ಈಗ ಒಟ್ಟು ಎಷ್ಟು ಹೋಗೈತಣ್ಣ ನಿಂದು? ನಿದ್ದೆನೆ ಬರಲ್ಲ, ಅಚ್ಚುಕಟ್ಟಾಗಿ ಇಷ್ಟ ಮನೆ ಕಣಿ ಅವಾಗ ಒಂದ ಮಾಡಂಗಾಗುತ್ತೆ, ಒಂದ ಮಾಡಕ್ ಹೋದ್ರೆ ಒಂದ್ ಬರಲ್ಲ. ಯಾರೋ ಒಂದಿಬ್ರು ಮೂವರು ಕೊಡ್ತಾರೆ, ಅವ್ರು ಕೊಡೋದ್ ನೆಚ್ಕೊಂಡು ಕುತ್ಕೊಳ್ಳೋದು. ಮನೆ ಯಾವ್ದೋ ಕಾರ್ ತಗೊಂಬಂದಂತಲ್ಲ ನಮ್ಮ ಹೊಸದು? ಬರೀ 40,000.
ಹಾ 40,000 35,000 ಸಿಗೋದು ಅಂತ ಅದನ್ನ 62,000 ಯಾರೋ ಹಾಕ್ಯವ್ರಿ. ಅಯ್ಯೋ ಅದ್ರಾಗೂ ಟೋಪಿನ. ಟೋಪಿ ಆಮೇಲೆ ಎಲ್ಲ ರಿಪೇರಿ ಐತಿ, ಮುಂದಗಡೆ ಗ್ಲಾಸ್ ಹೊಡೆದು ಐತಿ. ಹಾ ಆಮೇಲೆ ಎಲ್ಲ ತುಕ್ಕು ಹಿಡ್ದಂಗ ಐತಿ, ಗಾಜು ಹಾಕತ್ತವೆಲ್ಲ ಇದು ಕಬ್ಬಣ ಮಣ್ಣಾಗಿದ್ದು ತುಕ್ಕು ಹಿಡಿತೈತಲ್ಲ. ಯಾರಣ್ಣ ಕೊಡ್ಸಿದ್ದು? ಯಾರೋ ನಮ್ಮವ್ರು ಕೊಡ್ಸಿರಿ. ಹಾ ಅದಕ್ಕೆ ಫೋನ್ ಮಾಡಿ ಈಗ ಹೇಳೋದಲ್ವಾ? ಇವಾಗ ಅದನ್ನ ರಿಪೇರಿ ಮಾಡ್ಸಕ್ ಹೋದ್ರೆ 25,000 ಬಣ್ಣ. ಹಾ ಆಮೇಲೆ ಇಂಜಿನ್ ಸ್ವಲ್ಪ ಕೆಲಸ ಐತಿ ಅಂತ ಸೌಂಡ್ ಇದು ಇದ್ರಾಗೆ ಟ್ರೈನಾಗ ಹೊಗೆ ಬಂದಂಗ ಗೊತ್ತೈತಿ. ಹಾ ಹಾ ಆಮೇಲೆ ಎಂತದ ಇದು ಫ್ಯಾನ್ ಬೆಲ್ಟ್. ಹಾ ಆಮೇಲೆ ಇದೆಂತದು ಸೀಟ್ಗಳು ಸೀಟ್ಗಳಿಗೆ ಇದನ್ನ ಹಾಕ್ಬೇಕು ಕವರು. ಹಾ ಹಾ ಎಂತದು ಐತಿ ಅಂತ ಇನ್ನು ಆಯಲ್ ಚೇಂಜ್ ಮಾಡಿಸ್ಬೇಕು ಅಂತ. ಒಟ್ನಾಗ ಇನ್ನೊಂದು 50,000 ಖರ್ಚಾಯ್ತಾ? 30,000 ಐತಿ. ಒಟ್ಟು ಟೋಟಲ್ 30,000 ಖರ್ಚಾಯ್ತಾ? ಹ್ಮ್ 30 ಒಂದು 60 ಎಲ್ಲ ಒಂದು ಲಕ್ಷ ಹತ್ರ ಆಗೋಕೈತೆ. ಇವತ್ತು ತಗೊಂಡೋಗಿದ್ರು ತೋರ್ಸ್ಕೊಂಬರಕ್ಕೆ ಹಾ ಹೆಗ್ಗೇರಿಗೆ. ಹಾ ಹಂಗಂತ ಹೇಳಿ ತಂದು ನಿಲ್ಸವ್ರು. ಏನ ಬರೀ ಎಲ್ಲ ಹಿಂಗೆ ಲಾಸ್ ಮಾಡ್ಕಂತಿದ್ಯಾ ನೀನು? ಏನ್ ಮಾಡೋದು? ನಿಂಗೆ ಯಾಕೆ ಬೇಕಾಯ್ತು ಕಾರು? ನಾನಲ್ಲ ತಂದಿರೋದು, ನಮ್ಮ ಹುಡುಗ. ಆಯ್ತು, ಏನ್ ಹೊಸತೆ ತಗೊಂಬೋದಾಯ್ತು, ಅದೇ 1 ಲಕ್ಷ ಕಟ್ಟಿ. ಹಾ ಕಲ್ತ್ಕೊಳ್ಳಿ ಅಂತ ತಗೊಂಬಂದು ಈಗ ಈಗ ನೀನ್ ಕಲ್ತ್ಕೊಂಡ ಅಲ್ಲೇ? ಅವನದು ಮುಟ್ಟೆ ಇಲ್ಲ ನಾನು. ಯಾಕೆ? ರಿಪೇರಿ ಐತಿ. ಹೌದಾ? ನಾನು ಏನ್ಕೋ ಅಂತ ಮಾಡಿದೆ, ನೀನು ಇದೆಲ್ಲ ನೋಡಿ ನನಗೆ ಆತ ಬೇಜಾರಾಯ್ತು. ಬೆಳಗಿನ ಜಾವ ಎಲ್ಲ ಕೋಲ್ಕು ಹೋಗಿ ನಿಂತ್ಬಿಟ್ಟೈತೆ ಅಷ್ಟೇ. ದುಡ್ಡು ಇಲ್ಲ, ಈ ಕಡೆ ಒಡವೆನೂ ಇಲ್ಲ. ಹೆಂಗಣ ಮತ್ತೀಗ ಹಿಂಗಾದ್ರೆ? ನೀನು ಒಡವೆ ಎಲ್ಲ ಅಡಕ್ಕೆ ಫೈನಾನ್ಸ್ ಯಾಕಣ ಮಾಡಕ್ ಹೋಗಿದ್ದೆ? ಎಲ್ಲ ಮಾಡ್ತಾರೆ ಅಂತ ಹೋದು. ಹಾ ಅದು ಹೆಂಗೆ ಗೊತ್ತಾಗಲ್ಲ ನಮಗೆ ಫಸ್ಟ್ ಹಿಂಗೆ ಮನೆಗೆ ಹೆಂಡತಿ ಮಕ್ಳಿಗೆ ಗೊತ್ತಾಗಂಗೆ ಕೊಟ್ರೆ, ಇವಾಗ ಒಂದ್ ಮದ್ವೆನೋ ಅಥವಾ ಯಾವ್ದನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನ ಅವ್ರಿಗೆ ಅವ್ರ ಮುಖಾಂತರ ಕೊಟ್ಟಿದ್ದು ಗೊತ್ತಾಗೋದು. ಇವರು ಲಾಸ್ಟಿಗೆ ಬಂದಂತ ಇಸ್ಕೊಂಡಿರೋದು. ಲಾಸ್ಟ್ಗೆ ಅಂದ್ರೆ ನಿಂತವ ನಂತವ ಎಲ್ಲ ತೋಲು ಮಾಡಿ ಆಗಿ ಲಾಸ್ಟಿಗೆ ಬಂದು ಇಸ್ಕೊಂಡ್ರು. ನೋದಿನ ಮೊದ್ಲು ಅಲ್ಲೇ ಇಸ್ಕೊಂಡು ಇರ್ತಾರೆ ಬಂದು ಅವರು. ಅಂತವಲ್ಲ ಅಲ್ಲೇದ ನಿಂತವ್ ಇಸ್ಕೊಂಡು ನನಗ್ ಕೊಡೋದು, ನಂತವಳು ನಿನಗೆ ಇಸ್ಕೊಂಡ್ ಕೊಡೋದು, ನಿಂತವಳು ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟಿಗೆ ನಂತವ್ ಇಸ್ಕೊಂಡ್ ಕೊಟ್ಟೋದು. ನಾನು ಹೋಗೋದ್ರೆ ಅಲ್ಲಿ ನಾನು 101ನೇನು. ನಾನು ಏನ್ಕೋ ಅಂತ ಮಾಡ್ದೆ, ಏನಣ್ಣ ಇವೆಲ್ಲ ಕೇಳತ್ ನಂಗೆ? ಏನ್ ಮಾಡ್ಬೇಕು? ಮೂಡೇ ಹೊಲ್ಟಾಯ್ತು ನನಗೆ. ಮೂಡ್ ಬಂದಿತ್ತು ಗೊತ್ತಾ? ಮೂಡ್ ಬಂದಿದ್ರೆ ನಿಮ್ ಮನೆಯವ್ರು ಎಬ್ಬರ್ಸ್ರಿ. ನಿಮ್ ಮನೆಯವರು ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು? ಅಯ್ಯೋ ನಿಮ್ಮ ಬರೀ ಇಂತ ಕಳ್ಮುಂಡ್ಯಾರು ಮಾಡೋದೇ ತಾಯಿನ ಈಗ ಅರಿವೆ ಕಾಟ ಆದ್ರೆ ಇದೇನೋ ನಿಮ್ ಮಮ್ಮ ಕಾಟ ಅಂತ. ನನಗೆ ನಾನೇನೋ ನೀ ಬರ್ತೀಯ ಅಂತ ಮಾಡ್ದೆ. ನಾನ್ ಬರೋಕ್ಕೆ ಇವತ್ತಿಗೆಲ್ಲ ಹೊರಡೋಣ ಅಂತ ಹೊರಟಿದ್ದೆ. ಅವ್ನು ಈಗಲೇ ಬಂದಿಲ್ಲ ಅಂತ. ಅಲ್ಲೇ ಅವ್ನು 8 ಮನೆಗೆ ಹೋಗಿ 4-5 ದಿನ ಆಯ್ತು. ಯಾಕೆ? ಅವನ 15ನೇ ತಾರೀಕು ನಾನು ಅಂತ 10ನೇ ತಾರೀಕು ನಾನು ಅಂತ ಹೋದ್ರೆ 15ನೇ ತಾರೀಕು ಬಂದ್ರು ಇಲ್ಲ, ಬಂದೇ ಇಲ್ಲ. ಮಂತ್ರಿಗೆ ಹೋದ್ರೆ ನಾಯಿ ಇಟ್ಟಿಸ್ಕೊಂಬತ್ತಿದ್ದ ಅವ್ರು. ಎಲ್ಲಿ? ತೋಟದಾಗ ಐತೆ ಒಂದ್ ಮನೆ, ಒಂದ್ ತಾಯಿ ಇದ್ದಂಗೆ ತುಂಬ ಬಂದಿತ್ತಲ್ಲೇ ಕಡದ್ಬಿಟ್ಟೈತಿ. ಮತ್ತೆ ದುಡ್ಡು ಕೊಟ್ಟು ನಾಯಿ ಕಡಿಸ್ಕೊಬೇಕ ನೀನು? ನಮ್ದಲ್ಲ, ನಾಯಿ ಸಾಯಕು ಅಂತಾರೆ. ನಮ್ಗ್ ಕಡದ್ಮೇಲೆ ನಾನೇ ಸಾಯಕಪ್ಪ. ಬರ್ಬೇಡ್ರಿ ನಮ್ಮ ಅಂಟೈತಿ ಅಂತ. ಅಣೆ ಹಂಗೆ ಇರು, ಒಂದೇನು ಫೋನ್ ಬದೈತೆ. ಹೇಳಣ್ಣ ನರಸಿಂಹಣ್ಣ. ಏನ್ ಹೇಳ? ಏನ್ ಹೇಳಂಗ ಹೇಳಿ?
ಏನಣ್ಣ ಹಿಂಗಾದ್ರೆ ಮತ್ತೀಗ ನನ್ಗೆ ಮೂಡ್ ಬಂದಿತ್ತಲ್ಲಣ್ಣ, ಬರ್ತೀಯಾ? ಹಾ ಇದು ಇದು ಹೆಂಗೆ ಅಂದ್ರೆ ಹಾ ನಿನ್ನ ಅಜ್ಜಿಗೆ ಅದೇನೋ ಹೇಗಲ್ಲ ಹಂಗೆ ನೀನ್ ಹೇಳ್ತಾ ಇರೋದು. ಯಾಕೋ ಕಂದ ವರ್ಗ ಇನ್ ನೋಡ್ಕ ನೀನು ಅವ್ರದ್ದು ಊರ್ ಬಾಗ್ಲಾಗದಾಗ ವರ್ಗ ಕಂದ ರೈಲಾಗ ಒಗ್ಗೋದಂಗ ಬಿಡ್ತಾನೆ. ಯಾಕೋ ಗ್ಯಾಸ್ಟ್ರಿಕ್ ಒಂಥರ ಈ ವಿಸರ್ಜನೆ ಆಗ್ತಿಲ್ಲ ನಮ್ಮನ್ನ ಯಾರೋ ಬಿಟ್ಟಿದ್ರು ಜನಗಳು ಅವರೆಕಾಯಿ ಪವರೆಕಾಯಿ ತುಂಬ ಕೊಡ್ತಾರೆ. ನಾನು ಮಗ್ ತಿಂದು 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 ಉಗಿಸ್ಬಿಟ್ಟಿರ್ತಾನೆ ಅಂತ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ಆರಾಮ್ 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 ಆರಾಮ್. ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು ಆನೆ ಆರಾಮಾಗಿದ್ದೀವಿ ಆರಾಮಾಗಿದ್ದೀವಿ ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ನಾವು ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಪ್ರಕಾರ ಇದು ನಾನು ಇದು ನನಗೆ ಗೊತ್ತಿ ಹಿಡಿದಿಲ್ಲ. ಹಾ ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹ್ಞೂನಕ್ಕ ಅಲ್ಲೇ 2.25 ತಿಂಗಳು ಆಯ್ತು. ಯಾರು ನಿಮಗೆ ಮದ್ವೆ ಆಗ? ಹ್ಞೂ ನಿಮಗೆ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ಈಗ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೆ ಈಗ ನಿಮ್ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದುವೆ ಬಂದಿರೋನಲ್ಲ, ಮದುವೆ ಆಗಿರೋ ನಾವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ಹೊಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪರ್ ಹೋದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ, ಅಲ್ಲಗಳ ಚಿನಾಲಿ. ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ದೆ. ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ. ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನ ಚರ್ಚೆ. ಅದೇ ಕಣಕ್ಕ, ನಾವಂತದ್ದು ಇಷ್ಟು ನೋಡು, ಸಣ್ಣ ಹುಡುಗರಿಂದ ನೋಡಿದ್ದೆ ಕಣಕ್ಕ. ಅಂತದೇನ ನಾವು ಕಂಡಿದ್ದೀರ ನಾವು ಒಬ್ಬರು ಇದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷದಾಗ ನಿಮ್ಮ ಅಪ್ಪ ಐತೆ ಅಂತೆ, 6 ವರ್ಷದ ಮುಂದೆ ಮದುವೆ ಐತೆ ಅಂತ. ನಾನು ನಿನ್ಯಾರು ಕೆರೆನಬಿ ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದ್ಕು 6 ವರ್ಷದ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ. ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಹೋದ, ಅಲ್ಲಿಗೆ ಬಂದ್ರೆ ನನ್ನ ಯಾರು ಕೆರೆನಬಿ ಅಲ್ವಾ? ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರ. ಅವ್ರು ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗತ್ತೆ ಕಣ್ಚಿನ್ನು ನನಗೆ.